ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಿವನಪಾಳ್ಯ ವಾರ್ಡಿನಲ್ಲಿ ಜನಪ್ರಿಯ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಗೌಡರ ನೇತೃತ್ವದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಿವನಪಾಳ್ಯದ ಎಲ್ಲ ಮನೆಗಳ ಮುಂದೆ ರಂಗೋಲಿ ಬಿಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಯಶವಂತಪುರ ಕ್ಷೇತ್ರದ ಯುವ ನಾಯಕರಾದ ಶ್ರೀ ನಿಶಾಂತ್ ಸೋಮಶೇಖರ್ ಭಾಗವಹಿಸಿ ರಂಗೋಲಿಯನ್ನು ವೀಕ್ಷಿಸಿದರು. ಇವರ ಜೊತೆಯಲ್ಲಿ ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರಾದ ಮಹೇಶ್ ಅವರು, ಸಮಾಜ ಸೇವಕಿ ಹಾಗೂ ಕಾಂಗ್ರೆಸ್ಸಿನ ಜಿಬಿಎ ಅಭ್ಯರ್ಥಿಯಾದ ಶ್ರೀಮತಿ ಸವಿತಾ ಮಹೇಶ್ ಅವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ವಾರ್ಡಿನ ಅಧ್ಯಕ್ಷರಾದ ವೈ ಕೃಷ್ಣ, ಹಿರಿಯ ಕಾಂಗ್ರೆಸ್ ನಾಗರಾಜ್ ಅವರು, ಮುಖಂಡರಾದ ಶ್ರೀ ಅಮಾನುಲ್ಲಾ, ಕೀರ್ತನ್ ಕುಮಾರ್ ಹಾಗೂ ಮಹಿಳಾ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸೇರಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ನೆಚ್ಚಿನ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಗೌಡರು ಹಾಗೂ ನಿಶಾಂತ್ ಸೋಮಶೇಖರ್ ಅವರು ರಂಗೋಲಿ ಜನ ಮೆಚ್ಚುವಂತ ಆಕರ್ಷಣೆಯಲ್ಲಿ ಇತ್ತು. ಇದೇ ಸಂದರ್ಭದಲ್ಲಿ ಯುವ ನಾಯಕರಾದ ಶ್ರೀ ನಿಶಾಂತ್ ಸೋಮಶೇಖರ್ ಅವರು ರಂಗೋಲಿ ಸ್ಪರ್ಧೆ ಕುರಿತು ಮಾತನಾಡಿದರು. ರಂಗೋಲಿ ನೋಡಿ ಎಲ್ಲ ಮನೆಗಳಲ್ಲೂ ಎಂತೆಂಥ ಪ್ರತಿಭೆಗಳು ಇದ್ದಾರೆ ಎಂದು ರಂಗೋಲಿ ಸ್ಪರ್ಧೆ ಮಾಡಿ ಗೊತ್ತಾಗಿದೆ. ಅದ್ಭುತವಾದ ಕಲೆಯನ್ನು ಸ್ಪರ್ಧಿಸುವಂಥ ಕಾಂಪಿಟೇಷನ್ ನಮ್ಮ ಶಾಸಕರಾದ ನಾಯಕರಾದ ಎಸ್.ಟಿ. ಸೋಮಶೇಖರ್ ಅವರ ಮಾರ್ಗದರ್ಶನದಲ್ಲಿ ನಡೆದಿರುವುದು. ಇಲ್ಲಿನ ಮುಂದಿನ ಕಾರ್ಪೊರೇಟರ್ ಅಂತಾನೆ ಹೇಳಬಹುದಾದ ಸವಿತಾ ಮಹೇಶ್ ಹಾಗೂ ಮಹೇಶ್ ಅವರಿಗೆ ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿರುವುದಕ್ಕೆ, ಜೊತೆಗೆ ಎಲ್ಲ ಮುಖಂಡರು, ಯುವಕರು ಎಲ್ಲರೂ ಸೇರಿ ಸ್ಪರ್ಧೆ ಏರ್ಪಾಟ್ ಮಾಡಿರುವುದಕ್ಕೆ ಅಭಿನಂದಿಸಿದರು.